ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಮೇಷರಾಶಿಯವರು ನಿಮಗಾಗಿಯೇ ದೇವರು ಕೊಟ್ಟಿರುವಂತಹ ಅದೃಷ್ಟ ವರಗಳು ಯಾವುವೆಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ದರೂ ಸಹ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದೇ ರೀತಿ ಇನ್ನು ಕೆಲವರು ಜೀವನದಲ್ಲಿ ಯಾವುದೇ ರಾಜಯೋಗ ಇಲ್ಲದಿದ್ದರೂ ಸಹ ಜೀವನದಲ್ಲಿ ಸಿಂಪಲ್ ಆಗಿರುವಂತಹ ಜಾತಕ ಹೊಂದಿದ್ರೂ ಸಹ ಕೆಲವೊಬ್ಬರು ತುಂಬ ಅತ್ಯುತ್ತಮವಾದ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದು ಹೇಗೆ ಸಾಧ್ಯ ಎಂದು ನೋಡೋದಾದರೆ, ಯಾವ ದಿಕ್ಕಿನಲ್ಲಿ ಹೋದರೆ ನಮಗೆ ಯಶಸ್ಸು ಸಿಗುತ್ತೆ ಎಂದು ತಿಳಿದುಕೊಂಡು ಕೆಲವರು ಅವರ ಜಾತಕವನ್ನು ನೋಡಿಕೊಂಡು ಸರಿಯಾದ ಮಾರ್ಗವನ್ನು ಅನುಸರಿಸಿಕೊಂಡು ಮುನ್ನಡೆಯುತ್ತಾರೆ. ಮೇಷರಾಶಿಯವರಿಗೆ ಅದರಲ್ಲೂ ವಿಶೇಷವಾಗಿ ದೇವರು ಕೊಟ್ಟಂತಹ ವರಗಳ ಕುರಿತಾಗಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಹೊಸ ಹೊಸ ಮಾಹಿತಿಯನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಲು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಮೇಷರಾಶಿಯವರಿಗೆ ದೇವರು ಕೊಟ್ಟಿರುವಂಥ ಕೆಲವೊಂದು ವಿಶೇಷವಾದ ವರಗಳ ಕುರಿತಾಗಿ ನೋಡೋದಾದರೆ, ಮೊದಲನೆಯದಾಗಿ ಮೇಷರಾಶಿಯವರು ಯಾರೊಬ್ಬರ ಮಾತನ್ನೂ ಸಹ ಕೇಳುವುದಿಲ್ಲ. ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳೋದಾಗಲಿ ಅಥವಾ ಇನ್ನೊಬ್ಬ ವ್ಯಕ್ತಿ ಇವರ ಬಳಿ ಬಂದು ಕಿವಿಮಾತು ಹೇಳೋದಾಗಲಿ, ಯಾರಾದರೂ ಬಂದು ಮೇಷರಾಶಿಯವರಿಗೆ ಬುದ್ಧಿಮಾತು ಹೇಳೋದಾಗಲಿ ಮಾಡಿದರೆ ಅವರು ಹೇಳಿದಂಥ ಯಾವುದೇ ವಿಚಾರಗಳಿರಲಿ ಅಥವಾ ಯಾವುದೇ ವಿಷಯವೇ ಆಗಿರಲಿ, ಈ ಮೇಷರಾಶಿಯವರು ಅಷ್ಟಾಗಿ ಆ ಮಾತಿಗೆ ಕಿವಿ ಕೊಡೋದಕ್ಕೆ ಹೋಗೋದಿಲ್ಲ. ಸ್ವತಃ ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಆಲೋಚನೆಯೊಂದಿಗೆ ಬಹಳ ಯೋಚನೆ ಮಾಡಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಯಾವ ನಿರ್ಧಾರ ತೆಗೆದುಕೊಳ್ಳಬಾರದೆಂದು ಬಹಳ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ತೆಗೆದುಕೊಳ್ಳುವಂತಹ ಧ್ಯೇಯ ಈ ಮೇಷರಾಶಿಯವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಹಾಗಾಗಿ ಬೇರೊಬ್ಬರ ಮಾತನ್ನು ಅಷ್ಟು ಸುಲಭವಾಗಿ ನಂಬುವುದಿಲ್ಲ ಈ ಮೇಷರಾಶಿಯವರು. ಹಾಗೆಯೇ ಈ ಮೇಷರಾಶಿಯವರಿಗೆ ತಮ್ಮ ಮನಸ್ಸಿನಲ್ಲಿ ಏನನಿಸುತ್ತದೆಯೋ ಅದನ್ನು ಮಾತ್ರ ಪರಿಪೂರ್ಣವಾಗಿ ಮಾಡೇ ಮಾಡ್ತಾರೆ. ಬೇರೆ ಯಾರೋ ಹೇಳಿದ ಮಾತನ್ನು ಕೇಳಿ ಅವರು ಹೇಳಿದ ಹಾಗೆ ಮಾಡಬೇಕು, ಅದನ್ನೇ ಮಾಡಬೇಕೆಂದು ಇವರ ಮನಸ್ಸಿನಲ್ಲಿಯೂ ಸಹ ಅಂದ್ಕೊಳ್ಳೋದಿಲ್ಲ. ಅದನ್ನು ಮಾಡುವುದೇ ಇಲ್ಲ. ತಮಗೆ ಏನನಿಸುತ್ತದೋ ಅದನ್ನೇ ಮಾಡುತ್ತಾರೆ. ಹಾಗೆಯೇ ತಮ್ಮ ಸಾಮರ್ಥ್ಯದ ಮೇಲೆ ಬಹಳಷ್ಟು ನಂಬಿಕೆಯನ್ನು ಈ ಮೇಷರಾಶಿಯವರು ಇಟ್ಕೊಂಡಿರ್ತಾರೆ. ನೀವು ನಿಮಗಿರುವಂತಹ ಒಂದು ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು ಅನ್ನೋದರ ಲೆಕ್ಕಾಚಾರ ಸುಲಭವಾಗಿ ಕಂಡುಕೊಳ್ತೀರಾ. ನಾನು ಯಾವ ದಿಕ್ಕಿನಲ್ಲಿ ಹೋದರೆ ಜೀವನದಲ್ಲಿ ಸಕ್ಸಸ್ ಆಗ್ತೀನಿ, ತಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಹೇಗೆ ತೆಗೆದುಕೊಂಡು ಹೋಗೋದು ಎನ್ನುವಂಥ ಈ ರೀತಿಯಾಗಿ ತನ್ನ ಸಾಮರ್ಥ್ಯದ ಮೇಲೆ ತಮಗೆ ಬಹಳಷ್ಟು ನಂಬಿಕೆ ಅನ್ನೋದು ಇದ್ದೇ ಇರುತ್ತದೆ. ಹಾಗೆಯೇ ನಿಮ್ಮನ್ನು ಯಾರಾದರೂ ಕಂಟ್ರೋಲ್ ಮಾಡಿದರೆ ಖಂಡಿತವಾಗಿಯೂ ಸಹ ನಿಮಗೆ ಅದು ಇಷ್ಟ ಆಗುವುದಿಲ್ಲ. ನಿಮ್ಮನ್ನು ಯಾರಾದರೂ ನೀನು ಹೀಗೆ ಇರಬೇಕು ಎಂದು ಹೇಳಿ ನಿಮ್ಮನ್ನು ಯಾರಾದರೂ ಕಂಟ್ರೋಲ್ ಮಾಡೋಕ್ಕೆ ಬಂದರೆ ಅವರ ಕತೆ ಅಷ್ಟೇ, ಮುಗಿದಂತೆ. ಈ ಮೇಷರಾಶಿಯವರು ಬಹಳ ಬೇಗ ಕೋಪ ಮಾಡಿಕೊಳ್ತಾರೆ. ಹಾಗೆಯೇ ತನ್ನ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವ ಮಾತೇ ಇಲ್ಲ. ಮೇಷರಾಶಿಯವರು ಒಂದು ಬಾರಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದನ್ನು ಯಾವುದೇ ಕಾರಣಕ್ಕೂ ಸಹ ಮನಸ್ಸನ್ನು ಚೇಂಜ್ ಮಾಡೋದಿಲ್ಲ. ಏಕಾಗ್ರತೆ ಎನ್ನುವುದು ಇವರಿಗೆ ತುಂಬ ಇರುತ್ತದೆ. ಇಟ್ಟ ಗುರಿಯನ್ನು ಈ ಮೇಷರಾಶಿಯವರು ಎಂದಿಗೂ ಸಹ ಬದಲಾಯಿಸೋದಿಲ್ಲ. ಹಾಗೆಯೇ ಈ ಮೇಷರಾಶಿಯವರು ತುಂಬ ಸ್ವಾಭಿಮಾನಿಗಳಾಗಿರುತ್ತಾರೆ. ಯಾರೊಬ್ಬರ ಅಥವಾ ಇನ್ನೊಬ್ಬರ ಮೇಲೆ ಎಂದಿಗೂ ಸಹ ಡಿಪೆಂಡ್ ಆಗಿರಲು ಇಷ್ಟಪಡುವುದಿಲ್ಲ. ಹಾಗೆಯೇ ಯಾರ ಮುಂದೆಯೂ ಸಹ ಈ ಮೇಷರಾಶಿಯವರು ತಮ್ಮ ಕೈಯನ್ನು ಚಾಚೋದಿಲ್ಲ. ನಿಮ್ಮ ಆತ್ಮಗೌರವಕ್ಕೆ ಏನಾದರೂ ಧಕ್ಕೆ ಉಂಟಾದರೆ ಇವರು ಬಹಳ ಸಿಟ್ಟು ಮಾಡಿಕೊಳ್ತಾರೆ. ಇವರು ಏನು ಬೇಕಾದರೂ ಸಹಿಸಿಕೊಳ್ತಾರೆ. ಆದರೆ ಅವಮಾನ, ಅಪಮಾನ, ಸ್ವಾಭಿಮಾನ ಅಂತ ಬಂದರೆ ಯಾರ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಇಂತಹ ವಿಚಾರವನ್ನು ಇವರು ಯಾವುದೇ ಕಾರಣಕ್ಕೂ ಎಂದಿಗೂ ಸಹ ಸಹಿಸಿಕೊಳ್ಳೋದಿಲ್ಲ. ಹಾಗೆಯೇ ಈ ಮೇಷರಾಶಿಯವರು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಯಾವುದಿದ್ರೂ ಸಹ ಅದನ್ನು ಪರಿಪೂರ್ಣವಾಗಿ, ಅಂದರೆ ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡುವವರೆಗೂ ಸಹ ಆ ಒಂದು ಧ್ಯೇಯದ ಕಡೆಗೆ ಇವರ ಮನಸ್ಸು ಚಿತ್ತವಾಗಿರುತ್ತದೆ. ಇದು ಮೇಷರಾಶಿಯವರ ಸ್ಪೆಷಾಲಿಟಿ ಆಗಿರುತ್ತದೆ. ಇವರಿಗೆ ವರ್ಕ್ ಫಸ್ಟ್, ರಿಸಲ್ಟ್ ನೆಕ್ಸ್ಟ್ ಎನ್ನುವ ಉದ್ದೇಶ ಇವರದ್ದಾಗಿರುತ್ತದೆ. ನಿನ್ನ ಕೆಲಸವನ್ನು ನೀನು ಮಾಡು, ಕರ್ಮ ಅಥವಾ ಫಲಾನುಫಲಗಳನ್ನು ದೇವರಿಗೆ ಬಿಡು ಎಂದು ಹೇಳ್ತಾರಲ್ಲ, ಆ ರೀತಿಯಾಗಿ ಕಾಯಕವೇ ಕೈಲಾಸ ಎನ್ನುತ್ತಾ ತಮ್ಮ ಕೆಲಸ ಕಾರ್ಯಗಳನ್ನು ಗಮನದಲ್ಲಿಟ್ಕೊಂಡು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಹಾಗೆಯೇ ಈ ಮೇಷರಾಶಿಯವರು ಯಾವುದೇ ಕೆಲಸ ಕಾರ್ಯದಲ್ಲಿ ಲಾಭವೇ ಆಗಲಿ ನಷ್ಟವೇ ಆಗಲಿ ತಮಗೆ ಏನನಿಸುತ್ತದೆಯೋ ಅದನ್ನು ಮಾತ್ರ ಮಾಡ್ತಾರೆ. ಇನ್ನೊಬ್ಬರು ಹೇಳಿದ್ದನ್ನು ಕೇಳೋದಿಲ್ಲ. ಇನ್ನೊಬ್ಬರು ಹೇಳಿದ್ದನ್ನು ಖಂಡಿತವಾಗಿಯೂ ಸಹ ಇವರು ಮಾಡುವುದೂ ಇಲ್ಲ. ಹಾಗೆಯೇ ಮೇಷರಾಶಿಯವರು ಇವರು ತುಂಬ ರಿಸ್ಕ್ ಟೇಕರ್ ಎಂದೇ ಹೇಳಬಹುದು.
ಯಾಕೆಂದರೆ ಇವರು ಯಾವುದೇ ಒಂದು ವಿಚಾರದಲ್ಲಿಯೂ ಎಂತಹದ್ದೇ ರಿಸ್ಕ್ ಇದ್ದರೂ ಸಹ ಅದನ್ನು ತಗೊಳ್ಳೋಕೆ ಈ ಮೇಷರಾಶಿಯವರು ಖಂಡಿತವಾಗಿಯೂ ಸಹ ಎಂದಿಗೂ ಹೆದರೋದಿಲ್ಲ. ಹಾಗೆಯೇ ಈ ಮೇಷರಾಶಿಯವರು ಅದೆಷ್ಟೋ ಜನರನ್ನು ಮೋಟಿವೇಟ್ ಮಾಡುವ ಗುಣ ಇವರದ್ದಾಗಿರುತ್ತದೆ. ಯಾರಿಗಾದರೂ ಅಥವಾ ಯಾರಾದರೂ ಕಷ್ಟದಲ್ಲಿದ್ದರೆ ಅಥವಾ ದುಃಖದಲ್ಲಿದ್ದರೆ ಅಂಥವರಿಗೆ ತುಂಬ ಧೈರ್ಯ ತುಂಬುವ ರೀತಿಯಾಗಿ ಕೆಲಸ ಮಾಡ್ತಾರೆ. ಅವರು ಸಂತೋಷದಿಂದ ಹಾಗೂ ಅವನ ಮನಸ್ಸನ್ನು ಬದಲಾಯಿಸಿಕೊಂಡು ಒಳ್ಳೆಯ ಬದುಕು ಕಟ್ಟಿಕೊಳ್ಳುವಂತೆ ಸಲಹೆ ಹಾಗೂ ಧೈರ್ಯವನ್ನು ಕೊಡ್ತಾರೆ. ನಾನು ನಿನ್ನ ಜೀವನದಲ್ಲಿ ಈ ರೀತಿಯಲ್ಲಿ ನಡೆದರೆ ಚೆನ್ನಾಗಿರ್ತೀಯ ಎಂದು ಹೇಳಿ ಅವರಿಗೆ ಸಮಾಧಾನ ಮಾಡಿ ಆ ವ್ಯಕ್ತಿಯನ್ನು ಮೋಟಿವೇಟ್ ಅಂದರೆ ಜೀವನದಲ್ಲಿ ಪ್ರೇರೇಪಿಸುವ ಪ್ರವೃತ್ತಿಯನ್ನು ಮಾಡ್ತಾರೆ. ಮೇಷರಾಶಿಯವರಿಗೆ ತಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟ ಬಂದರೂ ಸಹ ಯಾರೇ ಎದುರಾದರೂ ಸಹ ಅವರಿಗೆ ಹಾಗೂ ಆ ಕಷ್ಟಕ್ಕೆ ಹೆದರುವಂತಹ ಪ್ರವೃತ್ತಿ ಖಂಡಿತವಾಗಿಯೂ ಸಹ ಈ ಮೇಷರಾಶಿಯವರದ್ದಲ್ಲ. ಇವರದ್ದು ನೇರ ನುಡಿ ನೇರ ನಡೆ ಅಂದರೆ ಇವರು ನೇರವಾಗಿಯೇ ಮಾತನಾಡುವಂತಹ ಮಾತುಗಾರರು. ಇವರು ಒಳಗೊಂದು ಹೊರಗೊಂದು ಮೋಸ ಮಾಡುವುದಿಲ್ಲ. ಯಾರಾದರೂ ಇರಲಿ ಮುಖದ ಮೇಲೆ ಹೊಡೆದ ಹಾಗೆ ಮಾತನಾಡ್ತಾರೆ. ಇದ್ದದ್ದು ಇದ್ದ ಹಾಗೇನೆ ಹೇಳುವ ಗುಣ ಹೊಂದಿದ್ದಾರೆ. ಹಾಗೆಯೇ ಮೇಷರಾಶಿಯವರು ಇವರ ನೇರ ಮಾತುಗಳಿಂದ ಇವರಿಗೆ ಸ್ನೇಹಿತರು ಬಹಳ ವಿರಳವಾಗಿರುತ್ತಾರೆ. ಜನರು ನಿಮ್ಮನ್ನು ತುಂಬ ಬುದ್ಧಿವಂತರೆಂದು ನಂಬುತ್ತಾರೆ. ಜೊತೆಗೆ ನಿಮಗೆ ತುಂಬ ಆ್ಯಟಿಟ್ಯೂಡ್ ಇದೆ, ನೀನು ತುಂಬ ನಮ್ಮನ್ನು ಕೀಳಾಗಿ ನೋಡ್ತೀಯ ಎಂದು ಈ ರೀತಿಯಾಗಿ ಮಾತಾಡ್ತಾರೆ. ಇದು ಇವರ ಸೆಲ್ಫ್ ಕಾನ್ಫಿಡೆನ್ಸ್ ಹಾಗೂ ಇವರ ಮೇಲೆ ಇವರಿಗೆ ಬಹಳ ನಂಬಿಕೆ. ನಾನು ಈ ಕೆಲಸವನ್ನು ಮಾಡೇ ಮಾಡ್ತೀನಿ, ಆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸುತ್ತೇನೆ. ಮೇಷರಾಶಿಯವರನ್ನು ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡು ಮೇಷರಾಶಿಯವರಿಗೆ ಆಟಿಟ್ಯೂಡ್ ತುಂಬ ಜಾಸ್ತಿ ಅಂತ ಹೇಳಿಕೊಂಡು ಮಾತನಾಡ್ತಾರೆ. ಆದರೆ ಅವರಿಗೇನು ಗೊತ್ತು, ಮೇಷರಾಶಿಯವರು ಮನಸ್ಸಿನಿಂದ ತುಂಬ ಒಳ್ಳೆಯ ವ್ಯಕ್ತಿಗಳು ಎಂದು. ಇವರ ಮನಸ್ಸಿನಲ್ಲಿ ಒಳಗೊಂದು ಹೊರಗೊಂದು ತೋರಿಸಿಕೊಳ್ಳೋದಿಲ್ಲ. ಆ ರೀತಿ ಯಾವುದೇ ಕಾರಣಕ್ಕೂ ಇಲ್ಲ. ಹಾಗೆಯೇ ಮನಸ್ಸಲ್ಲಿ ಯಾರ ಮೇಲೂ ಸಹ ದ್ವೇಷ ಅನ್ನೋದು ಇವರಿಗೆ ಇರೋದಿಲ್ಲ. ಏನಿದ್ರೂ ನೇರವಾಗಿ ಅವರ ಮುಖದ ಮೇಲೆ ಹೊಡೆದ ಹಾಗೆ ಹೇಳ್ತಾರೆ. ಇವರ ಬಗ್ಗೆ ಯಾರೇ ಆಗಲಿ ಏನೇ ಅಂದುಕೊಳ್ಳಲಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇವರು ತಮ್ಮ ಬದುಕನ್ನು ಬಯಸುತ್ತಾರೆ. ಪ್ರವೃತ್ತಿಯ ಜೊತೆಗೆ ಹಾಗೆಯೇ ಬೇಗ ಕೋಪವನ್ನು ಮಾಡಿಕೊಳ್ತಾರೆ. ಇವರು ಕೋಪ ಮಾಡಿಕೊಳ್ಳುವುದಿಲ್ಲ. ಒಂದು ವೇಳೆ ಕೋಪ ಏನಾದರೂ ಬಂದರೆ ಯಾರೊಬ್ಬರಿಗೂ ಬೆಲೆ ಕೊಡುವುದಿಲ್ಲ. ದೈಹಿಕವಾಗಿ ಈ ಮೇಷರಾಶಿಯವರು ಬಹಳ ಶಕ್ತಿವಂತರಾಗಿರುತ್ತಾರೆ, ತುಂಬ ಬಲಶಾಲಿಗಳಾಗಿರುತ್ತಾರೆ. ಜೊತೆಗೆ ನಾಯಕತ್ವದ ಗುಣಗಳು ಇವರ ರಕ್ತದಲ್ಲಿಯೇ ಬಂದಿರುತ್ತದೆ. ಯಾವುದೇ ವಿಚಾರದಲ್ಲಿಯೂ ಸಹ ಲೀಡರ್ಸ್ ಆಗುವ ಗುಣ ಹೊಂದಿದ್ದಾರೆ. ನಾಯಕತ್ವದ ಗುಣ ಹೊಂದಿರುತ್ತಾರೆ ಎಂದರೆ ಈ ಮೇಷರಾಶಿಯವರು ಹೇಳಬಹುದು. ಇವರು ಯಾರೊಬ್ಬರ ವಿಚಾರಕ್ಕೂ ತಲೆ ಹಾಕದೆ ತನ್ನ ಪಾಡಿಗೆ ತಾನಿರ್ತಾರೆ. ಆದರೆ ಒಂದು ವೇಳೆ ಯಾರಾದರೂ ಇವರ ತಂಟೆಗೆ ಬಂದರೆ ಬಹಳ ಬೇಗ ಸಿಡುಕಾಗುತ್ತಾರೆ ಹಾಗೂ ಅವರನ್ನು ಸುಮ್ಮನೆ ಬಿಡುವ ಮಾತೇ ಇಲ್ಲ. ಎದುರಾಳಿಗೆ ಸರಿಯಾಗಿಯೇ ಬುದ್ಧಿ ಕಲಿಸುತ್ತಾರೆ. ಬೇರೆಯವರ ಮಾತನ್ನು ಎಂದಿಗೂ ಕೇಳೋದಿಲ್ಲ. ಯಾವುದೇ ಒಂದು ದೃಢ ಸಂಕಲ್ಪವನ್ನು ಮಾಡಿದರೆ ಆ ಕೆಲಸ ಕಾರ್ಯ ಮುಗಿಸುವವರೆಗೂ ಸಹ ಸುಮ್ಮನಿರುವುದಿಲ್ಲ. ಅರ್ಧಕ್ಕೆ ಬಿಟ್ಟು ಬಿಡುವ ಪ್ರಶ್ನೆಯೇ ಇಲ್ಲ. ಆ ಕೆಲಸವನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಮುಗಿಸಿ ಬರುವಂತಹ ಮನಸ್ಥಿತಿ ಈ ಒಂದು ಮೇಷರಾಶಿಗೆ ಇರ್ತಕ್ಕಂಥದ್ದು. ಮೇಷರಾಶಿಯವರಿಗೆ ನಿಮ್ಮ ಆತ್ಮೀಯ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುವಂತಹ ಚಾನ್ಸಸ್ ತುಂಬಾ ಹೆಚ್ಚಾಗಿದೆ. ಹಾಗೆ ನೀವು ಒಂದು ಆಸ್ತಿ ಮಾಡಬೇಕೆಂದು ಬಹಳ ಸಮಯದಿಂದ ಅಂದ್ಕೊಂಡಿದ್ದೀರಲ್ಲ, ಅದು ಈಡೇರುವ ಸಮಯ ನಿಮ್ಮದಾಗುತ್ತದೆ. ಆ ಕೆಲಸದ ಕಡೆ ಸ್ವಲ್ಪ ಗಮನ ಹರಿಸಿದರೆ ಸುಲಭವಾಗಿ ಈಡೇರುತ್ತದೆ. ಹಾಗೆಯೇ ಭೋಗ ವಸ್ತುಗಳನ್ನು ಕೊಳ್ಳಲು ಇದು ಸರಿಯಾದ ಸಮಯವಾಗಿದೆ. ಇದನ್ನು ನೀವು ಅಂದುಕೊಂಡಂತೆ ಮಾಡಿಕೊಳ್ಳುತ್ತೀರಿ. ನಿಮ್ಮ ಬಯಕೆಗಳು ಸಹ ನಿಮ್ಮದಾಗುತ್ತದೆ. ಎಲ್ಲ ಕನಸುಗಳು ಈಡೇರುವ ಸಮಯ ಬಂದಿದೆ. ನೀವೇನಾದರೂ ಅಂದ್ಕೊಂಡಿರ್ತೀರಾ, ಯಾವುದಾದ್ರೂ ಕೆಲಸ ಕಾರ್ಯ ಮಾಡಬೇಕು ಅಂತ ಇರ್ತೀರಲ್ಲ, ಆ ಎಲ್ಲ ಕೆಲಸ ಕಾರ್ಯಗಳು ಸಹ ಖಂಡಿತವಾಗಿಯೂ ಸಹ ಈಡೇರುವಂತಹ ಚಾನ್ಸಸ್ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು, ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸುತ್ತವೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿದರೆ ತುಂಬ ಒಳ್ಳೆಯದು. ಒಳ್ಳೆಯ ಜೀವನ ನಿಮ್ಮದಾಗುತ್ತದೆ. ನೀವು ಅಂದುಕೊಂಡಂತೆ ಕೆಲಸಗಳು ಸುಲಭವಾಗಿ ನಡೆಯುತ್ತವೆ. ಸರ್ಕಾರದ ಕೆಲಸಗಳಿಗೆ ಹಂಬಲಿಸುವವರು ನಿಮಗೆ ಸರ್ಕಾರಿ ಕೆಲಸ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಜನಮನ್ನಣೆ, ನಿಮ್ಮ ಕೆಲಸ ಏನಾದರೂ ಸರ್ಕಾರದ ಕಡೆಯಿಂದ ಆಗಬೇಕು ಅಂದರೆ ಖಂಡಿತವಾಗಿಯೂ ಸಹ ನಿಮ್ಮ ಆಸೆ ಈಡೇರುತ್ತದೆ. ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತದೆ. ಹಿಡಿದ ಎಲ್ಲ ಕೆಲಸವೂ ಸಹ ಪರಿಪೂರ್ಣವಾಗುತ್ತವೆ. ಹಾಗೆಯೇ ವ್ಯಾಪಾರದಲ್ಲಿ ಹಾಗೂ ವ್ಯವಹಾರದಲ್ಲಿ ಒಳ್ಳೆಯ ಆದಾಯ ನಿಮ್ಮದಾಗುತ್ತದೆ.
ಯಾವುದೇ ವ್ಯಾಪಾರವಿರಲಿ, ಬೆಳ್ಳಿ, ಬಂಗಾರ, ಗಿರವಿ, ರೇಷ್ಮೆ ವ್ಯಾಪಾರ, ವ್ಯವಸಾಯ ಅಥವಾ ಪೆಟ್ರೋಲ್, ಡೀಸೆಲ್, ಎಣ್ಣೆ, ಕಬ್ಬಿಣ, ಹೋಟೆಲ್ ಇನ್ನಿತರ ವ್ಯಾಪಾರಿಗಳಿಗೆ ಈ ತಿಂಗಳು ಅತ್ಯಂತ ಶುಭದಾಯಕ ಫಲಗಳನ್ನು ತಂದುಕೊಡುತ್ತದೆ. ಹಾಗೆಯೇ ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ತಾ ಇದ್ರೆ ದಯವಿಟ್ಟು ಹಿಂದೆ ನಿಲ್ಲಿಸಿ. ಇದರಿಂದ ತುಂಬ ಕಷ್ಟವನ್ನು ಹಾಗೂ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಆದಷ್ಟು ಶೇರ್ ಮಾರ್ಕೆಟ್ನಿಂದ ದೂರವಿರಿ. ಜೂಜಾಡಲು ಹಣವನ್ನು ವ್ಯಯಿಸಬೇಡಿ. ಇದರಿಂದ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುತ್ತೀರಿ. ಇಂತಹ ಸಂದರ್ಭದಲ್ಲಿ ಹಣ ಕಳೆದುಕೊಳ್ಳುವಂತಹ ಚಾನ್ಸಸ್ ಈ ಮೇಷರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತದೆ. ದಯವಿಟ್ಟು ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತದೆ. ಬಹಳ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷಿಸಬಹುದು. ಹಾಗೆಯೇ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಔಷಧಿ ವ್ಯಾಪಾರದಲ್ಲಿ ಈ ಫೀಲ್ಡಲ್ಲಿರುವಂಥವರಿಗೆ ನಷ್ಟ ಉಂಟಾಗಲಿದೆ. ಆದಷ್ಟು ಎಚ್ಚರಿಕೆ ವಹಿಸಬೇಕು. ಈ ವರ್ಷದ ನಂತರ ಒಟ್ಟಾರೆ ನಿಮಗೆ 100ರಲ್ಲಿ 80% ಬಹಳ ಒಳ್ಳೆಯ ಫಲಿತಾಂಶ ನಿಮ್ಮದಾಗುತ್ತದೆ ಹಾಗೂ ಬಹಳ ಒಳ್ಳೆಯ ಫಲಗಳಿವೆ ಎಂದೇ ಹೇಳಬಹುದು. ಹಾಗೆಯೇ ಮೇಷರಾಶಿಯವರು ನೀವು ವಿಷ್ಣು ಸಹಸ್ರನಾಮವನ್ನು ತಪ್ಪದೇ ಪಠಣೆ ಮಾಡಿಕೊಳ್ಳಿ. ಇದರಿಂದ ಇನ್ನೂ ಹೆಚ್ಚಿನ ಒಳ್ಳೆಯ ಫಲಗಳನ್ನು ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ. ನಿಮಗೆ ಇರುವಂತಹ ಎಂತಹದ್ದೇ ನಕಾರಾತ್ಮಕ ಶಕ್ತಿಯು ತೊಲಗಿ ನಿಮಗೆ ಹಾಗೂ ನಿಮ್ಮ ಜೀವನದಲ್ಲಿ ಎಂತಹದ್ದೇ ಸಕಾರಾತ್ಮಕ ಬೆಳವಣಿಗೆ ಕಂಡುಬರುತ್ತದೆ. ಜೊತೆಗೆ ಸುಖ ಜೀವನ ನಿಮ್ಮದಾಗುತ್ತದೆ. ಸರಿ ಸ್ನೇಹಿತರೆ, ಮೇಷರಾಶಿಯವರ ಜೀವನದಲ್ಲಿ ದೇವರು ಏನೆಲ್ಲ ವರಗಳನ್ನು ಕೊಟ್ಟಿದ್ದಾನೆ, ಅದನ್ನು ನಾವು ಹೇಗೆಲ್ಲ ಪಡೆಯಬಹುದು ಎಂಬುದನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಿದ್ದೀರಾ ಎಂದು ನಾನು ಭಾವಿಸ್ತೇನೆ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ತಪ್ಪದೆ ಓಂ ಶ್ರೀ ನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಂಕಿಯ ಕಿಡಿಯಂತೆ ಸದಾ ಉತ್ಸಾಹದಿಂದ ಹುಟ್ಟಿಯುವ, ಚಂಡಮಾರುತದಂತೆ ಅಡೆತಡೆಗಳನ್ನು ಧ್ವಂಸ ಮಾಡುತ್ತಾ ಮುಂದೆ ಸಾಗುವ, ನ್ಯಾಯಕ್ಕಾಗಿ ಹೋರಾಡುವ, ಸೋಲನ್ನು ಎಂದಿಗೂ ಒಪ್ಪಿಕೊಳ್ಳದ, ಮೇಲ್ನೋಟಕ್ಕೆ ಕೋಪಿಷ್ಟರಂತೆ ಕಂಡರೂ ಮಕ್ಕಳಂತಹ ನಿಷ್ಕಲ್ಮಸ ಮನಸ್ಸುಳ್ಳವರೇ ಮೇಷರಾಶಿಯವರು. ಮೇಷರಾಶಿಯ ಬಂಧುಗಳೇ, ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಇರುತ್ತದೆ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತದೆ. ಈಗ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿದೆ. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು, ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ. ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ. ಕಳೆದ ಕೆಲವು ವರ್ಷಗಳಿಂದ, ವಿಶೇಷವಾಗಿ ಈ 2 ವರ್ಷದಲ್ಲಿ ನೀವು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ. ಹೇಳಿಕೊಳ್ಳಲಾಗದ ನೋವು, ಕಾರಣವೇ ಇಲ್ಲದ ಅಪವಾದಗಳು, ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ. ಆರ್ಥಿಕವಾಗಿ ಎಷ್ಟೊಂದು ಕಷ್ಟ ಎದುರಿಸಿದ್ದೀರಿ ಎಂದರೆ ನಾಳೆ ಎನ್ನುವ ಚಿಂತೆ ನಿಮ್ಮನ್ನು ರಾತ್ರಿ ನಿದ್ದೆ ಮಾಡಲು ಬಿಡಲಿಲ್ಲ. ನಿಮ್ಮದಲ್ಲದ ತಪ್ಪಿಗೆ ನೀವು ಅವಮಾನ ಎದುರಿಸಬೇಕಾಯಿತು. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು. ಇದಕ್ಕೆಲ್ಲ ಕಾರಣ ಏನು? ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ. ಆದರೆ ಗ್ರಹಗಳ ಸ್ಥಿತಿ, ವಿಶೇಷವಾಗಿ ಶನಿ ಮಹಾತ್ಮನ ದೃಷ್ಟಿ ಮತ್ತು ರಾಹುಕೇತುಗಳ ಸಂಚಾರವು ನಿಮ್ಮನ್ನು ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡಿತು. ಇದು ನಿಮ್ಮ ಜೀವನದ ಒಂದು ಅಗ್ನಿ ಪರೀಕ್ಷೆಯಾಗಿತ್ತು. ದೇವರು ನಿಮ್ಮನ್ನು ಶುದ್ಧ ಚಿನ್ನವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಗಳನ್ನು ಕೊಟ್ಟನು. ಆದರೆ ಆ ಕಷ್ಟದ ದಿನಗಳು, ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಹೌದು, ಈ ಸಮಯವನ್ನು ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದಿಟ್ಟುಕೊಳ್ಳಿ. ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನೀವು ಪಟ್ಟ ಶ್ರಮಕ್ಕೆ ಶನಿ ಮಹಾತ್ಮನು ಈಗ ಪ್ರತಿಫಲವನ್ನು ನೀಡಲು ಸಿದ್ಧನಾಗಿದ್ದಾನೆ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವೂ ಹೇಗೆ ಅದ್ಭುತವಾಗಿ ಬದಲಾಗುತ್ತದೆ ಎಂದು ಈಗ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನ. ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ನಿಮಗೆ ಪ್ರಶಂಸೆ ಸಿಗಲಿಲ್ಲ, ಪ್ರಮೋಷನ್ ಕೂಡ ಸಿಗಲಿಲ್ಲ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಗುರುತಿಸುತ್ತಲೇ ಇರಲಿಲ್ಲ. ಆದರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತಿದೆ. ಯಾರು ನಿಮ್ಮನ್ನು ತುಳಿಯಲು ಪ್ರಯತ್ನಿಸಿದರೂ ಅವರೇ ನಿಮ್ಮ ಸಹಾಯವನ್ನು ಕೇಳಿ ಬರುವ ಸಮಯವಿದು. ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದ ಕೆಲಸ ನಿಮ್ಮ ಕೈ ಸೇರಲಿದೆ.
ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕು ಅಂದುಕೊಂಡವರಿಗೆ ಈಗಿರುವ ಕೆಲಸ ಬಿಡಬೇಕಾ ಬೇಡವಾ ಎಂಬ ಮಹಾ ಗೊಂದಲದಲ್ಲಿದ್ದ ನಿಮಗೆ ಈ ಸಮಯವು ಅತ್ಯಂತ ಶುಭ ಸಮಯ. ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶ ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿರುತ್ತದೆ. ಸಂಬಳ, ಹುದ್ದೆ ಎರಡರಲ್ಲೂ ದೊಡ್ಡ ಏರಿಕೆಯನ್ನು ಕಾಣುತ್ತೀರಿ. ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದರೆ ವೀಸಾ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯುತ್ತಿರುವವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಧೈರ್ಯವಾಗಿ ಮುನ್ನುಗ್ಗಿ, ಯಶಸ್ಸು ನಿಮ್ಮದೇ. ಎರಡನೆಯದಾಗಿ, ಶತ್ರುಗಳ ಕಾಟ ಮತ್ತು ಕೋರ್ಟು ಕಚೇರಿ ವಿಚಾರಗಳು ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು, ನಿಮ್ಮ ಏಳಿಗೆಯನ್ನು ಸಹಿಸದ ಗುಪ್ತ ಶತ್ರುಗಳು, ನಿಮ್ಮ ವಿರುದ್ಧವೇ ಪಿತೂರಿ ಮಾಡುವವರಿಂದ ನೀವು ಬಹಳಷ್ಟು ನೊಂದಿದ್ದೀರಿ. ಆದರೆ ಈ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನ ಕೃಪೆಯಿಂದ ಆ ಶತ್ರುಗಳು ತಾವಾಗಿಯೇ ನಾಶವಾಗುತ್ತಾರೆ. ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತದೆ. ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕುವುದನ್ನು ನೀವು ನಿಮ್ಮ ಕಣ್ಣಾರೆ ಕಾಣುತ್ತೀರಿ. ನಿಮ್ಮ ಮೇಲಿದ್ದ ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಇನ್ನು ಆಸ್ತಿ ವಿವಾದ, ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನದಂತಹ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಅಲೆದು ನಿಮ್ಮ ಸಮಯ, ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು. ಆದರೆ ಇದೀಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ. ಕೇಸಿನಲ್ಲಿ ನಿಮಗೆ ಜಯ ಸಿಗುವುದು ನಿಶ್ಚಿತ. ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತದೆ. ನಿಮ್ಮ ಆಸ್ತಿ, ನಿಮ್ಮ ಗೌರವ ನಿಮಗೆ ಮರಳಿ ಸಿಗಲಿದೆ. ಮೂರನೆಯದಾಗಿ, ಗಂಡ ಹೆಂಡತಿಯ ಸಂಬಂಧ. ಸಣ್ಣ ಸಣ್ಣ ವಿಷಯಕ್ಕೂ ಜಗಳ, ಅನಗತ್ಯ ಮನಸ್ತಾಪ. ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಹಳಸಿ ಹೋಗಿತ್ತು. ವಿಚ್ಛೇದನದ ಅಂಚಿಗೆ ತಲುಪಿದ್ದೀರಿ. ಆದರೆ ಈ ಶುಭ ಸಮಯದಲ್ಲಿ ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನು ಮತ್ತೆ ಚಿಗುರಿಸುತ್ತದೆ. ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚುತ್ತದೆ. ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಮಧುರವಾಗಲಿ. ಇನ್ನು ಮದುವೆಯಾಗದ ಮೇಷರಾಶಿಯ ಯುವಕ ಯುವತಿಯರಿಗೆ ನೀವು ಕನಸಿನಲ್ಲೂ ಎಣಿಸದಂತಹ ಉತ್ತಮವಾದ ದೈವಿಕ ಸಂಬಂಧವು ಕೂಡಿ ಬರಲಿದೆ. ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲ ಸಂಭವವಿದೆ. ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ವೈದ್ಯರ ಬಳಿ ಅಲೆದು ಸಾಕಾಗಿ ಪೂಜೆ ವ್ರತಗಳನ್ನು ಮಾಡಿ ಕಣ್ಣೀರು ಹಾಕಿದ್ದೀರಿ. ನಿಮ್ಮ ಈ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ. ಸಂತಾನಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನು ಬಲಪಡಿಸುತ್ತಿದ್ದಾನೆ. ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿಳಿಗೆ ಬೀಳಲಿದೆ. ನಿಮ್ಮ ವಂಶ ಬೆಳಗಲು ಒಬ್ಬ ಕುಲದೀಪಕನ ಆಗಮನ ಖಚಿತವಾಗಿದೆ. ನಾಲ್ಕನೆಯದಾಗಿ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ. ನಿಮ್ಮ ಮಕ್ಕಳ ಹಠಮಾರಿತನ, ಓದಿನಲ್ಲಿ ಗಮನ ಇಲ್ಲದಿರುವುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು. ಅವರು ದಾರಿ ತಪ್ಪುತ್ತಿದ್ದಾರೆ ಎಂಬ ಭಯ ನಿಮ್ಮನ್ನು ಕಾಡುತ್ತಿತ್ತು. ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಿ. ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ ಕಾಲೇಜಿನಲ್ಲಿ ಸೀಟು ಸಿಗಲಿದೆ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು, ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡು ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಡುತ್ತಾರೆ. ನಿಮ್ಮ ಚಿಂತೆ ದೂರವಾಗಲಿದೆ. ಐದನೆಯದಾಗಿ, ನಿಮ್ಮ ಆರ್ಥಿಕ ಸ್ಥಿತಿ. ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ. ನೀವು ನಂಬಿ ಕೊಟ್ಟ ಸಾಲ, ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬಾರದೆ ನೀವು ಮೋಸ ಹೋಗಿದ್ದೀರಿ. ಆ ಹಣ ಇನ್ನೇನು ಬರುವುದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ದೀರಿ. ಆದರೆ ಈಗ ಯಾರು ನಿಮ್ಮಿಂದ ಹಣ ಪಡೆದಿದ್ದರೂ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ವಾಪಸ್ ಕೊಡುವ ಚಮತ್ಕಾರ ನಡೆಯಲಿದೆ. ಅಥವಾ ಕಾನೂನಿನ ಮೂಲಕವಾದರೂ ನಿಮ್ಮ ಹಣ ನಿಮ್ಮ ಕೈ ಸೇರುವುದು ಖಂಡಿತ. ಇಷ್ಟೇ ಅಲ್ಲ, ಅನಿರೀಕ್ಷಕ ಧನಾಗಮನ. ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ನಿರೀಕ್ಷೆ ಮಾಡದ ಮೂಲದಿಂದ, ಬಹುಶಃ ಹಳೆಯ ಹೂಡಿಕೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣದ ಹರಿವು ಬರಲಿದೆ. ನಿಮ್ಮ ಎಲ್ಲ ಸಾಲಗಳು ತೀರಿ ನೀವು ಸಾಲ ಮುಕ್ತರಾಗುವ ಸಮಯವಿದು. ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಮುಚ್ಚಿಡಬೇಕು ಎನ್ನುವ ಸ್ಥಿತಿಯಲ್ಲಿದ್ದ ನಿಮಗೆ ಪುನರ್ಜನ್ಮ ನೀಡಲಿವೆ. ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಹೊಸ ಆಲೋಚನೆಯೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು. ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ನಿಮ್ಮ ಲಾಭವು 10 ಪಟ್ಟು ಹೆಚ್ಚಾಗಲಿದೆ. ಇಷ್ಟೆಲ್ಲ ಅದ್ಭುತ ಯಶಸ್ಸು, ಹಣ, ಗೌರವ, ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ. ಆದರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ. ಈ ಸವಾಲನ್ನು ನೀವು ಗೆಲ್ಲಲೇಬೇಕು.
ಆ ಸವಾಲು ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ, ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ. ಆ ಸವಾಲೇ ನಿಮ್ಮ ಕೋಪ ಮತ್ತು ಅಹಂಕಾರ. ಹೌದು ಮೇಷರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಮಂಗಳ ನಿಮಗೆ ಕೋಪ, ಆವೇಶ, ಆತುರ ಜಾಸ್ತಿ. ಅನಿರೀಕ್ಷಿತ ಯಶಸ್ಸು, ಹಣ, ಅಧಿಕಾರ ನಿಮ್ಮ ಕೈಗೆ ಬಂದಾಗ ನಿಮ್ಮಲ್ಲಿ ನಾನೇ ಸರಿ, ನನ್ನಿಂದಲೇ ಇದೆಲ್ಲ ಸಾಧ್ಯವಾಯಿತು, ನನಗಿಂತ ದೊಡ್ಡವರು ಯಾರೂ ಇಲ್ಲ ಎಂಬ ಅಹಂಕಾರ ತಲೆ ಎತ್ತಬಹುದು. ನಿಮ್ಮ ಕೋಪ ಹೆಚ್ಚಾಗಬಹುದು. ಈ ಸಮಯದಲ್ಲಿ ನಿಮ್ಮ ಆತುರದ ನಿರ್ಧಾರದಿಂದ ಅಥವಾ ನಿಮ್ಮ ಸಿಟ್ಟಿನ ಮಾತಿನಿಂದ ನಿಮ್ಮ ಆಪ್ತರನ್ನೇ, ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯನ್ನೇ, ನಿಮ್ಮ ತಂದೆ ತಾಯಿಯರನ್ನೇ ನೀವು ನೋಯಿಸಬಹುದು. ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವೆಲ್ಲವೂ ನಿಮ್ಮನ್ನು ಬಿಟ್ಟು ಹೋಗುವ ಅಪಾಯವಿದೆ. ಯಶಸ್ಸನ್ನು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿಕೊಳ್ಳುವುದು ಅದಕ್ಕಿಂತಲೂ ಮುಖ್ಯ. ಈ ಅಹಂಕಾರವೇ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ. ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ? ಪರಿಹಾರ ತುಂಬ ಸರಳವಾಗಿದೆ, ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ಮೊದಲನೆಯದಾಗಿ ಮೌನವನ್ನು ಅಭ್ಯಾಸ ಮಾಡಿ. ಅಂದರೆ ಮಾತನಾಡುವ ಮೊದಲು 2 ಬಾರಿ ಯೋಚಿಸಿ. ನಿಮ್ಮ ಮಾತಿನಿಂದ ಯಾರಿಗೂ ಎಷ್ಟೇ ಸಣ್ಣವರಾದರೂ ಅವರಿಗೂ ನೋವಾಗದಂತೆ ನೋಡಿಕೊಳ್ಳಿ. ಎರಡನೆಯದಾಗಿ ನಿಮ್ಮ ರಾಶ್ಯಾಧಿಪತಿಯಾದ ಕುಜನ ಉಗ್ರ ಸ್ವಭಾವವನ್ನು ಶಾಂತಗೊಳಿಸಲು ಪ್ರತಿ ಮಂಗಳವಾರ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ 1 ಹಿಡಿ ಬೆಲ್ಲವನ್ನು ದಾನ ಮಾಡಿ ಅಥವಾ ಅಲ್ಲಿರುವ ಹಸುವಿಗೆ ತಿನ್ನಿಸಿ. ಆಂಜನೇಯನು ನಿಮ್ಮ ಕೋಪವನ್ನು ನಿಯಂತ್ರಿಸಿ ನಿಮಗೆ ವಿನಯವನ್ನು ಕರುಣಿಸುತ್ತಾನೆ. ಮೂರನೆಯದಾಗಿ ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಕುಲದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿ, ಇದೆಲ್ಲ ನಿನ್ನ ಕೃಪೆಯೆಂದು ಕೃತಜ್ಞತೆ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ. ಮೇಷರಾಶಿಯವರೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ, ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.